ಭಾರತ ಹಾಗೆ ಪಾಕಿಸ್ತಾನ ನಡುವೆ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದೆ. ಪಾಕಿಸ್ತಾನವನ್ನ ಮಣ್ಣು ಮುಕ್ಕಿಸೋದಕ್ಕೆ ಭಾರತ ಸನ್ನದ್ಧ ಆಗಿದೆ. ದೇಶದಾದ್ಯಂತ ಅಭಿಮಾನಿಗಳ ಜೈಕಾರ ಕೂಡ ಬಹಳ ಜೋರಾಗಿ ಕಂಡು ಬರ್ತಾ ಇದೆ. ಭಾರತ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲೆಲ್ಲೂ ಪೂಜೆ ಹೋಮ ಹವನ ಜೋರಾಗಿ ನಡೀತಾ ಇದೆ. ಇನ್ನು ದುಬೈನಲ್ಲಿ ಭಾರತದ ಹುಲಿಗಳು ಅಬ್ಬರಿಸೋಕು ಮುನ್ನ ಅಭಿಮಾನಿಗಳ ಜೋಶ್ ಹೇಗಿದೆ ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ಮೊದಲಿಗೆ ನೋಡ್ಕೊಂಬೋಣ. ಭಾರತ ಪಾಕ್ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕೌಂಟ್ ಡೌನ್. ಬದ್ಧ ವೈರಿ ಪಾಕ್ಗೆ ಮಣ್ಣು ಮುಕ್ಕಿಸಲು ಟೀಂ ಇಂಡಿಯಾ ಸನ್ನದ್ಧ. ಭಾರತ ಗೆಲ್ಲೋಕೆ ಎಲ್ಲೆಲ್ಲೂ ಅಭಿಮಾನಿಗಳಿಂದ ಪೂಜೆ ಪ್ರಾರ್ಥನೆ. ಕದನ ಇದು ಅಂತಿಂಥ ಕದನ ಅಲ್ಲವೇ ಅಲ್ಲ, ಮಹಾ ಕದನ. ಬದ್ಧ ವೈರಿಗಳ ಹೋರಾಟ. ಇಡೀ ವಿಶ್ವವೇ ಕಾತರದಿಂದ ಕಾಯ್ತಿರೋ ಭಾರತ ಪಾಕ್ ಏಷ್ಯಾ ಕಪ್ ಮ್ಯಾಚ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಪಾಕಿಸ್ತಾನವನ್ನ ಬಗ್ಗು ಬಡಿಯೋಕೆ ಟೀಂ ಇಂಡಿಯಾ ಆಟಗಾರರು ಸರ್ವ ಸನ್ನದ್ಧರಾಗಿದ್ದಾರೆ. ಇಡೀ ದೇಶದಲ್ಲೇ ಭಾರತ ಗೆಲ್ಲಲು ಪೂಜೆ ಪುನಸ್ಕಾರವೇ ನಡೆಯುತ್ತಿದೆ. ಬೆಳಗ್ಗೆಯಿಂದಲೇ ಹೋಮ ಹವನ ನಡೆಯುತ್ತಿದೆ. ಇಂದು ರಾತ್ರಿ 8 ಗಂಟೆಗೆ ಭಾರತ ಪಾಕಿಸ್ತಾನ ಮಧ್ಯೆ ಏಷ್ಯಾ ಕಪ್ ಹಣಾಹಣಿ ನಡೆಯಲಿದೆ. ದುಬೈನಲ್ಲಿ ಭಾರತ ಪಾಕ್ ತಂಡಗಳು ಮುಖಾಮುಖಿ ಆಗ್ತಿವೆ. ಇನ್ನು ದೇಶದಾದ್ಯಂತ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಗೆದ್ದು ಬಾ ಇಂಡಿಯಾ ಅಂತ ಅಭಿಮಾನಿಗಳು ಜೈಕಾರ ಘೋಷಣೆ ಕೂಗ್ತಿದ್ದಾರೆ. ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿ ದೇಗುಲದಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆ ಮಾಡಿದ್ರು. ಯುವತಿಯರು ವಿಶ್ ಮಾಡಿದ್ರು. ದೇವ್ರ ಹತ್ರ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ, ಎಲ್ಲ ಒಳ್ಳೇದ್ ಬಯಸ್ಲಿ, ಮತ್ತೆ ಕಪ್ ಗೆದ್ಕೊಂಡು ನಮ್ ಇದಕ್ಕೆ ಅದೇ ಯಾವಾಗ್ಲೂ ಹೇಳ್ದಂಗೆ ಈ ಸಲ ಕಪ್ ನಮ್ದೇ ಆಗ್ಲಿ. ಸೊ ಆಲ್ ದ ಬೆಸ್ಟ್ ಹೇಳ್ತೀವಿ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಈ ಸಲ ಕಪ್ ನಮ್ದೇ ಬಿಡಿ. As usual, Team India captain hai, so we wish all the best for all the players. All the best Team India. We wish you all the best. ದೊಡ್ಡ ಗಣಪತಿ ದೇಗುಲದ ಬಳಿ ನೆರೆದಿದ್ದ ಅಭಿಮಾನಿಗಳು ಗೆದ್ದು ಬಾ ಇಂಡಿಯಾ ಅಂತ ಘೋಷಣೆ ಕೂಗಿದ್ರು. ಬಸವನಗುಡಿಯ ದೊಡ್ಡ ಗಣಪತಿಗೆ ಕ್ರೀಡಾ ಅಭಿಮಾನಿಗಳು ಇವತ್ತು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇರುವಂತದ್ದು. ಸದ್ಯ ನಾನೀಗ ದೇವಾಲಯದ ಆವರಣದಲ್ಲಿದ್ದೀನಿ. ಸಾಕಷ್ಟು ಕ್ರೀಡಾ ಅಭಿಮಾನಿಗಳು ಕೂಡ ಸೇರಿರುವಂಥದ್ದು. ಭಾರತ ತಂಡದ ಆಟಗಾರರ ಒಂದು ಭಾವಚಿತ್ರವನ್ನು ಹಿಡಿದು ಇಂಡಿಯಾ ಫ್ಲಾಗ್ ಅನ್ನು ಕೂಡ ಹಿಡಿದು ಭಾರತ ದೇಶಕ್ಕೆ ಆಲ್ ದ ಬೆಸ್ಟ್ ಅನ್ನು ಕೂಗ್ತಾ ಇರುವಂಥದ್ದು. ಸಾಕಷ್ಟು ಮಹಿಳೆಯರು ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಇವತ್ತಿನ ಮ್ಯಾಚ್ಗೆ ಮಹಿಳೆಯರು ಯಾವ ತರವಾಗಿ ವಿಶ್ ಮಾಡ್ತಾರೆ ಅನ್ನೋದು ನಾನು ಕೇಳ್ತಾ ಹೋಗ್ತೀನಿ. ಮೇಡಮ್, ಏನ್ ಹೇಳ್ತೀರಿ ಇವತ್ತಿನ ಮ್ಯಾಚ್ಗೆ ಭಾರತ ತಂಡಕ್ಕೆ? ಆಲ್ ದ ಬೆಸ್ಟ್ ಇಂಡಿಯಾ. ಮಹಿಳೆಯರು ಕೂಡ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳಿರುವಂತದ್ದು. ನನ್ನ ಜೊತೆಲಿ ಮತ್ತೊಬ್ರು ಕೂಡ ಇದ್ದಾರೆ. ಸರ್, ಇವತ್ತು ತಾವು ವಿಶೇಷವಾಗಿ ದೊಡ್ಡ ಗಣಪತಿ ದೇವಾಲಯಕ್ಕೆ ಆಗಮಿಸಿದ್ದೀರಾ. ಭಾರತ ತಂಡಕ್ಕೆ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀರಾ. ಇವತ್ತು ಇಂಡಿಯಾ ಯಾವ ರೀತಿಯಲ್ಲಿ ಪಾಕಿಸ್ತಾನವನ್ನ ಮಣಿಸುತ್ತೆ ಅನ್ನುವಂಥ ವಿಶ್ವಾಸ ತಮಗಿದೆ? ಯಾವತ್ತು ಪಾಕಿಸ್ತಾನ ಇಂಡಿಯಾದ ಹತ್ರ ಗೆದ್ದಿರಲಿಲ್ಲ. ಈ ಸಲನೂ ಅದೇ ಆಗುತ್ತೆ. ಈ ಸಲ ಕಪ್ ನಮ್ದೇ. ವಿರಾಟ್ ಕೊಹ್ಲಿ ಬಟ್ ಅವ್ರು ಆಡ್ತಿಲ್ಲ. ಬಟ್ ಐ ವಿಶ್ ಇಂಡಿಯಾ ಶುಡ್ ವಿನ್. ದಿಸ್ ಇಸ್ ಅ ರಿವೆಂಜ್ ಗೇಮ್. ಸೊ ದೇ ಶುಡ್ ವಿನ್ ಅಂಡ್ ಮೇಕ್ ಅಸ್ ಪ್ರೌಡ್. ಇವತ್ತು ಗಣೇಶ ಗುಡಿಗೆ ಬಂದಿದ್ದೀವಿ. ಗಣೇಶ ಇವತ್ತು ಗೆದ್ದೇ ಗೆಲ್ಲಿಸ್ತಾನೆ ಇಂಡಿಯಾನ. ಆಮೇಲೆ ಆಪೋಸಿಟ್ ಟೀಮ್ನ ಇವತ್ತು ಸೋಲಿಸಲೇಬೇಕು. ಸೊ ಮೇಕ್ ಅಸ್ ಪ್ರೌಡ್ ಇಂಡಿಯಾ. ಇದಿಷ್ಟೇ ಅಲ್ಲ, ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ನಲ್ಲಿರೋ ಅಕಾಡೆಮಿ ಕ್ರಿಕೆಟರ್ಸ್ ಇಂಡಿಯಾಗೆ ಶುಭ ಕೋರಿದ್ರು. ವಿರಾಟ್ ಕೊಹ್ಲಿ ಇಲ್ಲದೆ ಇದ್ರು ಇಂಡಿಯಾ ಟೀಮ್ ಬೆಸ್ಟ್. ಆದ್ರೆ ಇಂಡಿಯಾ ಆಡ್ತಾರೆ, ಗೆಲ್ತಾರೆ ಇವತ್ತು. ತಮ್ಮ ಬೆಸ್ಟ್ ಬೌಲರ್ ಯಾರು ಅನ್ಸುತ್ತೆ? ಯಾರು ಇವತ್ತು ತುಂಬಾ ವಿಕೆಟ್ ಗಳನ್ನ ತೆಗೆದುಕೊಳ್ಬಹುದು ಅನ್ಸುತ್ತೆ? ಕುಲ್ದೀಪ್ ಯಾದವ್ ಅಥವಾ ಜಸ್ಪ್ರೀತ್ ಬುಮ್ರಾ. ಮತ್ತೊಬ್ರು ಕೂಡ ನನ್ನ ಜೊತೆಲಿರುವಂತದ್ದು. ಯಾರಿವತ್ತು ತುಂಬಾ ಫಾರ್ಮ್ ಅಲ್ಲಿ ಇದ್ದಾರೆ ಅಂತಂದ್ರೆ ಬ್ಯಾಟ್ಸ್ಮನ್ ಆಗಿರ್ಬೋದು, ಬೌಲರ್ ಆಗಿರ್ಬೋದು, ತಮ್ಗೇನ್ ಅನ್ಸತ್ತೆ? ಅಭಿಷೇಕ್ ಶರ್ಮಾ ಫಾರ್ಮ್ ಅಲ್ಲಿ ಇರೋದು. ಯಾಕಂದ್ರೆ ಫಸ್ಟ್ ಬಾಲ್ ಇಂದಾನೆ ಅಗ್ರೆಷನ್ ತೋರಿಸ್ತಾರಲ್ಲ, ಅದರಿಂದ ಇಂಡಿಯಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. 6-4 ಹೊಡೆದು ಮ್ಯಾಚ್ ಗೆಲ್ಲಿಸಬಹುದು ಅವನಿಂದ. ಈ ಬಾರಿಯ ಏಷ್ಯಾ ಕಪ್ ನ ಭಾರತ ತಂಡ ಗೆಲ್ಲತ್ತೆ ಅಂತ ಅನ್ಸತ್ತ? ಗೆಲ್ತಾರೆ 100%. ಈಗಾಗಲೇ ಪಾಕಿಸ್ತಾನ ಒಂದು ಮ್ಯಾಚ್ ಗೆದ್ದಿರುವಂತದ್ದು, ಭಾರತ ತಂಡ ಕೂಡ ಒಂದು ಮ್ಯಾಚ್ ಗೆದ್ದಿರುವಂತದ್ದು ಏಷ್ಯಾ ಕಪ್ ನಲ್ಲಿ. ಇವತ್ತಿನ ಮ್ಯಾಚ್ ಯಾರು ಗೆಲ್ಲಬಹುದು ಅನ್ಸತ್ತೆ? ಇಂಡಿಯಾ ಆಲ್ವೇಸ್. ವಿರಾಟ್ ಕೊಹ್ಲಿ ಇಲ್ಲದಿದ್ರು ಟೀಂ ಇಂಡಿಯಾ ಗಟ್ಟಿಯಾಗಿದೆ ಅಂತ ಅಭಿಮಾನಿಗಳು ಜೈಕಾರ ಮೊಳಗಿಸಿದ್ರು. ಹೊಸ ಜನರೇಷನ್ ಸ್ಟಾರ್ಟ್ ಆಗಿದೆ. ವಿರಾಟ್ ಕೊಹ್ಲಿನೂ ಇಲ್ಲ, ರೋಹಿತ್ ಶರ್ಮಾನೂ ಇಲ್ಲ. ಸೊ ಆದ್ರಿಂದ ನ್ಯೂಲಿ ಟೀಮ್ ಬಿಲ್ಡ್ ಆಗಿದೆ ಸೂರ್ಯಕುಮಾರ್ ಕ್ಯಾಪ್ಟನ್ಸಿಯಲ್ಲಿ. ಪಾಕಿಸ್ತಾನ್ ಟೀಮಲ್ಲೂ ಅಷ್ಟೇ ಸಲ್ಮಾನ್ ಆಗ ಕ್ಯಾಪ್ಟನ್ ಆಗಿದ್ದಾರೆ. ನೋಡೋಣ ನಾಳೆ ಹೆಂಗಿರುತ್ತೆ ಮ್ಯಾಚು. ಜೈ ಇಂಡಿಯಾ. ಇಂಡಿಯಾ ಗೆಲ್ಲಲಿ ಅಂತ ಸಿನಿಮಾ ನಟ ನಟಿಯರು ಕೂಡ ಹಾರೈಸಿದ್ರು. ನನ್ನ ಪ್ರಕಾರ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ಪ್ರಕಾರ ಇಂಡಿಯಾದೇ ಕಪ್ಪು
ಅದು ಬರದಾಗೋಗಿದೆ, ಹಣೆ ಮೇಲೂ ಬರದಾಗಿದೆ, ಎದೆ ಮೇಲೂ ಬರದಾಗಿದೆ. ಅಲ್ಲ, ಇಂಡಿಯಾ ಟೀಮಿಗೆ ನಮ್ಮ ವಿಶ್ವಾಸ ಇದ್ದೇ ಇರುತ್ತೆ. ಇಂಡಿಯಾ ಟೀಮು ಏಷ್ಯಾ ಕಪ್ ಗೆದ್ದೇ ಗೆಲ್ತಾರೆ. ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಟೀಮು ಗೆದ್ದೇ ಗೆಲ್ತಾರೆ. ಇಂಡಿಯಾ ಗೆಲ್ಲುತ್ತೆ, ಅದ್ರ ಬಗ್ಗೆ ವಿಶ್ವಾಸ ಇದೆ. ಆಲ್ ದ ಬೆಸ್ಟ್ ಇಂಡಿಯಾ. ವೆರಿ ಎಕ್ಸೈಟೆಡ್ ಫಾರ್ ದ ಇಂಡಿಯಾ-ಪಾಕಿಸ್ತಾನ್ ಮ್ಯಾಚ್. ಐ ಆಮ್ ಎ ಹ್ಯೂಜ್ ಕ್ರಿಕೆಟ್ ಫ್ಯಾನ್. ನಾನು ಕ್ರಿಕೆಟ್ ತುಂಬ ನೋಡ್ತೀನಿ, IPL ತುಂಬ ನೋಡ್ತೀನಿ. ಆ್ಯಂಡ್ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ಆಲ್ ದ ಬೆಸ್ಟ್ ಟು ಇಂಡಿಯಾ. ಐ ಹೋಪ್ ವಿ ವಿನ್. ಮೇಡಮ್, ಆಲ್ವೇಸ್ ಇಂಡಿಯಾ ವಿನ್ ಆಗುತ್ತೆ. ಯಾವಾಗಲೂ ಇಂಡಿಯಾಗೆ ಸಪೋರ್ಟ್ ಮಾಡೋದು. ಇಂಡಿಯಾಗೆ ನಮ್ಮ ಭಾರತ ದೇಶದ ಎಲ್ಲ ಪ್ರತಿನಿಧಿ ಕಡೆಯಿಂದಾನು ಒಂದು ದೊಡ್ಡ ಸಕ್ಸಸ್ ಸಿಗಲಿ ಅಂತ ಹೇಳ್ಬಿಟ್ಟು ಹಾರೈಸ್ತಾ ಇದ್ದೀನಿ. ಜಿಲ್ಲೆ ಜಿಲ್ಲೆಯಲ್ಲೂ ಟೀಮ್ ಇಂಡಿಯಾಗೆ ಅಭಿಮಾನಿಗಳು ವಿಶ್ ಮಾಡಿದ್ರು. ಇಂಡಿಯಾ ಮತ್ತು ಪಾಕಿಸ್ತಾನ ಅವರು ಒಟ್ಟಿಗೆ ಬಂದ್ಬಿಟ್ಟು ಮ್ಯಾಚ್ ಆಡ್ತಿದ್ದಾರೆ. ಸೊ ಅಫ್ಕೋರ್ಸ್ ಎಲ್ಲರಿಗೂ ಕುತೂಹಲ ಅನ್ನೋದು ಇದ್ದೇ ಇರುತ್ತೆ. ನಾವು ಗೆಲ್ಲಬೇಕು ಅಂತ ಆಸೆನೂ ಅಫ್ಕೋರ್ಸ್ ಇರುತ್ತೆ. ಸೊ ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇದೆ. ಸೊ ಕಾಯ್ತಾ ಇದ್ದೀನಿ. ಮ್ಯಾಚ್ 100% ಗೆಲ್ತಾರೆ ಸರ್, ಗೆದ್ದೇ ಗೆಲ್ತಾರೆ. ಇಂಡಿಯಾ ವಿನ್ ಆಗಬೇಕು ಅಂತಲೇ ಇರೋದಲ್ವಾ ಸರ್ ಎಲ್ಲರಿಗೂ. ಇಂಡಿಯಾ ಗೆಲ್ಲಬೇಕು. ತುಂಬ ಖುಷಿ ಆಗುತ್ತೆ ಇಂಡಿಯಾ ಗೆದ್ರೆ. ಗೆಲ್ಲಬೇಕು. ಆಲ್ ದ ಬೆಸ್ಟ್ ಹೇಳ್ತೀವಿ. ಇಂಡಿಯಾ ಗೆಲ್ಲಬೇಕು. ಇಂಡಿಯಾ ಗೆಲ್ಲಬೇಕು. ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಭಾರತ ಪಾಕಿಸ್ತಾನ ಪಂದ್ಯವನ್ನ ಕ್ರೀಡಾ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬೇಕು ಅಂತ ಕೆಲ ಕ್ರಿಕೆಟ್ ಅಭಿಮಾನಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇಂಡಿಯಾ ಗೆದ್ದು ಬರಲಿ ಅಂತೇಳಿ ನಾವೆಲ್ಲ ಸ್ಪೋರ್ಟ್ಸ್ ಕ್ಲಬ್ ಕಡೆಯಿಂದ, ಹುಡುಗರ ಕಡೆಯಿಂದ ಎಲ್ಲ ಗೆದ್ದು ಬರಲಿ ಅಂತೇಳಿ ಇಂಡಿಯಾಕ್ಕೆ ಶುಭ ಹಾರೈಸ್ತೇವೆ. ಮತ್ತು ಈ ಮ್ಯಾಚ್ ನಡಿಬೇಕು, ಯಾಕಂದರೆ ಒಂದು ಸ್ಪೋರ್ಟ್ಸ್ ದೃಷ್ಟಿಯಿಂದ ಆಗಲೇಬೇಕಿದು ಕ್ರಿಕೆಟ್. ದೇಶ ಯುದ್ಧ ಕರೆಕ್ಟ್ ಅದಕ್ಕೂ ನಾವು ಒಪ್ತೀವಿ, ಇಲ್ಲ ಅಂತಲ್ಲ. ಆ ಥರ ಬಂದಾಗ ನಾವು ಅದನ್ನು ದ್ವೇಷಿಸ್ತೀವಿ ನಾವು. ಬಟ್ ಸ್ಪೋರ್ಟ್ಸ್ ಬಂದಾಗ ಮಾತ್ರ ಕ್ರೀಡಾ ಸ್ಫೂರ್ತಿಯಾಗಿ ನಾವು ತೊಗೊತೀವಿ ಅಂತೇಳಿ ಶುಭ ಹಾರೈಸ್ತೇನೆ. ಕ್ರೀಡಾ ಸ್ಫೂರ್ತಿ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಪಾಕಿಸ್ತಾನ ಇಂಡಿಯಾ ಯಾವಾಗಲೂ ಅದು ಶತ್ರು ರಾಷ್ಟ್ರಗಳಂತೀವಿ. ಬಟ್ ಕ್ರೀಡೆ ಅಂತ ಬಂದಾಗ ನಾವು ಯಾವಾಗಲೂ ಏನು ಮಾಡಬೇಕು, ಕ್ರೀಡಾ ಸ್ಫೂರ್ತಿಯಾಗಿ ತೊಗೋಬೇಕಾಗತ್ತಾ, ಗೇಮ್ ಆಗಿ ನೋಡ್ಬೇಕಾಗತ್ತೆ. ದೇಶ ಅಭಿಮಾನ ಅಂತ ಬಂದಾಗ ನಾವು ಯಾವಾಗಲೂ ಭಾರತತನವನ್ನು ನಾವು ಬಿಟ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಅಭಿಮಾನಿಗಳು ಪೂಜೆ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ 2.0 ಹೆಸರಲ್ಲಿ ಹೋಮ ಹವನ ಮಾಡಿದ್ದಾರೆ. ಪಾಕ್ ವಿರುದ್ಧ ಭಾರತ ಗೆದ್ದು ಬರಲಿ ಅಂತ ಘೋಷಣೆ ಕೂಗಿದ್ದಾರೆ. ರಣರಂಗದಲ್ಲಿ ಬದ್ಧವೈರಿಗಳ ಕಾದಾಟದಲ್ಲಿ ಇಂಡಿಯಾ ಹುಲಿಗಳು ಆರ್ಭಟಿಸಿ ಪಾಕಿಸ್ತಾನವನ್ನ ಬಗ್ಗು ಬಡಿಯಲಿ ಅನ್ನೋದೇ ಕೋಟ್ಯಾಂತರ ಭಾರತೀಯರ ಪ್ರಾರ್ಥನೆ. ಬ್ಯೂರೋ ರಿಪೋರ್ಟ್, TV9.